ಮಹಾರಾಜಾಧಿರಾಜ ರಾಜ ಪರಮೇಶ್ವರ ಪರಮಧರ್ಮಾವತಾರ ಶ್ರೀ ಶ್ರೀ ಶುಂಭಾನಿಶುಂಭ ಚಕ್ರವರ್ತಿಗಳಿಗೆ ಬಹುಪರ 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 ಸಹೋದರ ಹೊಲಿಸಿತು ಹೊರಫಲ. ಶುಂಭನಿ ಶುಂಭನ ಸಮರುಂಟೆ ಸಂಭ್ರಮಕ್ಕಿನ್ನೂ ಎಣೆಯುಂಟೆ. ಶುಂಭನಿ ಶುಂಭನ ಸಮರುಂಟೆ ಸಂಭ್ರಮಕ್ಕಿನ್ನೂ ಎಣೆಯುಂಟೆ. ಯುಗ ಯುಗ ಕಳೆದರು ಜಗದಲ್ಲಿ ನಮ್ಮ ಜಯಿಸಬಲ್ಲವರು ಇನ್ನುಂಟೆ. ಜಯಿಸಬಲ್ಲವರು ಇನ್ನುಂಟೆ. ಶುಂಭನಿ ಶುಂಭನ ಸಮರುಂಟೆ ಸಂಭ್ರಮಕ್ಕಿನ್ನೂ ಎಣೆಯುಂಟೆ. ಶುಂಭನಿ ಶುಂಭನ ಸಮರುಂಟೆ ಸಂಭ್ರಮಕ್ಕಿನ್ನೂ ಎಣೆಯುಂಟೆ. ಹರಿಹರರೇ ಸುರರೆಲ್ಲ ಹರಿಹರರೇ ಶರಣಾಗಿ ಸುರರೆಲ್ಲ ಶಿರವಾಗಿ ತ್ರಿಲೋಕ ವೀರರು ನಾವಾಗಿ ಮೆರವ ಮುಖದಲ್ಲಿ ಮಿಗಿಲಾಗೆ. ತ್ರಿಲೋಕ ವೀರರು ನಾವಾಗಿ ಮೆರವ ಮುಖದಲ್ಲಿ ಮಿಗಿಲಾಗಿ ಕಡುಗಲಿ ವೀರರು ಕದನ ಪ್ರಚಂಡರು. ಕಡುಗಲಿ ವೀರರು ಕದನ ಪ್ರಚಂಡರು ಮೆರವನದುರದಲ್ಲಿ ಮಿಗಿಲಾಗಿ. ಶುಂಭನಿ ಶುಂಭನ ಸಮರುಂಟೆ ಸಂಭ್ರಮದಿಂದ ಎಣೆಯುಂಟೆ. ಶುಂಭನಿ ಶುಂಭನ ಸಮರುಂಟೆ ಸಂಭ್ರಮದಿಂದ ಎಣೆಯುಂಟೆ. ಯುಗ ಯುಗ ಕಳೆದರು ಜಗದಲ್ಲಿ ನಮ್ಮ ಜಯಿಸಬಲ್ಲವರು ಇನ್ನುಂಟೆ. ಜಯಿಸಬಲ್ಲವರು ಇನ್ನುಂಟೆ. ಜಯಿಸಬಲ್ಲವರು ಇನ್ನುಂಟೆ. ಸಹೋದರ ಅಣ್ಣ, ಮಹಾರುದ್ರನು ಯಾರು ಎಲ್ಲಿಯೂ ಕಂಡರಿಯದ ನನ್ನ ಮಹೋದ್ಭುತವಾದ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟರು. ಇನ್ನು ಚಂಡ ಪ್ರಚಂಡ ಧೋರ್ಖಂಡರಾಗಿ ಮೆರೆದು ಹೌದು, ಬ್ರಹ್ಮಾಂಡವನ್ನೇ ಜಯಿಸಿ ನಮಗೆದುರಾದ ಆದಮರನ್ನು ಸಾದ ಬಡಿದು ಇಡೀ ಜಗತ್ತನ್ನೇ ಎತ್ತಿ ತತ್ತರಗೊಳಿಸುವ ಈ ನಮ್ಮ ಅತ್ಯಂತ ಶಕ್ತಿಯುತವಾದ ವೈಭವಕ್ಕೆ ಸರಿ ಸಮಾನರು ಈ ತ್ರಿಭುವನದಲ್ಲಿ ಯಾರೂ ಇಲ್ಲ. ನಿಜ ಅಣ್ಣ. ಈ ನಮ್ಮ ಮಹದರ್ಪಣಕ್ಕೆ ಅನೇಕ ಅರಸರು ಎದರಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಅಣ್ಣ, ಸಹೋದರ, ವೈಭವದ ಬೇರೆಯು ದಶ ದಿಕ್ಕುಗಳಲ್ಲಿ ಭೋರ್ಕರಿಯುತ್ತಿರುವುದು. ಇನ್ನು ನಮ್ಮನ್ನೆದುರಿಸಿ ನಿಲ್ಲುವ ಧೀರರು ಯಾರು ಇಲ್ಲದಂತ. ಈಗ ನಾವು ಈ ಬ್ರಹ್ಮಾಂಡದ ನಾಯಕರಾದೆವು. ಆದರೆ ಇನ್ನುಳಿದಿರುವುದು ಆದರೇನು ನಿಶುಂಭ? ಅಣ್ಣ, ಇಷ್ಟೆಲ್ಲ ಇದ್ದರೂ ನನಗೆ ಸಮಾಧಾನವಿಲ್ಲ. ಏಕೆ ಏಕೆ ನಿಶುಂಭ? ಅಣ್ಣ, ಆ ಸ್ವರ್ಗಕ್ಕೂ ನಾವೇ ಅರಸರಾಗಬೇಕು. ಆಗಬೇಕು. ನಮ್ಮ ಇಂದ್ರನನ್ನು ಕಾಲಿನಿಂದ ಹೊಡೆದು ಅವನ ಸಿಂಹಾಸನಕ್ಕೆ ನಾವೇ ಅಧಿಪತಿಯಾಗೋಣ. ಕಾಲಿನಿಂದ? ಭಲೆ ಭಲೆ. ಅಲ್ಲಿರುವ ಕಾಮಧೇನು, ಕಲ್ಪವೃಕ್ಷ ಮುಂತಾದ ಸೌಭಾಗ್ಯ ರಾಶಿಗಳನ್ನು ಸೂರ್ಯಗೊಳ್ಳಬೇಕು.
ಸುರದಿಕ್ಪಾಲಕರು ಅಣ್ಣ ನನ್ನಡಿ ಆಳಾಗಬೇಕು. ನಮ್ಮಡಿ ಆಳುಗಳು. ಹೌದು. ಬಲೆ 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 ಸಹೋದರ ಅಣ್ಣ ಏನು ತ್ರಿಲೋಕಗಳೇ ಸರಿಯಾದ ಆಲೋಚನೆ ಸಹೋದರ. ಈ ಕ್ಷಣದಲ್ಲಿ ಒಡೆದವನು ಆದಮ ದೇವೇಂದ್ರನಿರುವ ಅಮರಾವತಿಗೆ ಆದಮ ಇಂದ್ರನನ್ನು ನನ್ನ ಕಾಲಿನಿಂದ ಬರೆದು ಅವನ ಸಿಂಹಾಸನಕ್ಕೆ ನಾವೇ ಅಧಿಪತಿಗಳಾಗೋಣ. ನಡೆಸಿರೋ ತಮ್ಮನ್ನು ಸ್ವರ್ಗಲೋಕಕ್ಕೆ ನಾಳೆ ಅಣ್ಣ ಹೋಗೋಣ. ಏನಪ್ಪಣೆ? ನರ್ತಕ್ಯನ ಮಾಡು. ಆಗಬಹುದು ಮಹಾಪ್ರಭು, ಬಂದಿರುವರು. ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ, ಏನಿ ಮಹಾನಂದವೇ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ, ಏನಿ ಮಹಾನಂದವೇ. ಢಕ್ಕೆಯ ಶಿರಕೆತ್ತಿ ತಾಳಗುಳೆಂ ತಟ್ಟಿ ತಕ್ಕಿಟ ಧೀಮಿ ಕಿಟ ತಕಜನುರನಿಸಿ, ಢಕ್ಕೆಯ ಶಿರಕೆತ್ತಿ ತಾಳಗುಳೆಂ ತಟ್ಟಿ ತಕ್ಕಿಟ ಧೀಮಿ ಕಿಟ ತಕಜನುರನಿಸಿ, ಉಕ್ಕುತೆ ಕಾಯವ ಕುಲುಕುತೆ ಮಾಯವ, ಉಕ್ಕುತೆ ಕಾಯವ ಕುಲುಕುತೆ ಮಾಯವ, ಉಕ್ಕುತೆ ಕಾಯವ ಕುಲುಕುತೆ ಮಾಯವ, ಸೊಕ್ಕಿದ ಕುಣಿಯುವ ಎಲೆ ಬಾಲೆ, ಸೊಕ್ಕಿದ ಕುಣಿದವ ಕುಣಿಯುವ ಎಲೆ ಬಾಲೆ, ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ, ಏನಿ ಆರು ನಿರ್ಣಯ ತ್ರಿಜಗಾರದಿ ನರ್ತಿಸಿ ಶೂರತೆಯಂ ಪ್ರಕಾಶಿಸುತ್ತಿರುವ ಆರು ನಿರ್ಣಯ ತ್ರಿಜಗಾರದಿ ನರ್ತಿಸಿ ಮರಶೂರತೆಯಂ ಪ್ರಕಾಶಿಸುತ್ತಿರುವ ಶ್ವೇರವಾದನ ನಮ್ಮ ಚರಣ ಕೇಶವರಾಯ, ಶ್ವೇರವಾದನ ನಮ್ಮ ಚರಣ ಕೇಶವರಾಯ, ಓರೆಗಣ್ಣಿಲ್ ಸನ್ನೆ ಮಾಡುವನೇ, ಓರೆಗಣ್ಣಿಲ್ ಸನ್ನೆ ಮಾಡುವನೇ, ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ,
ಮಹಾನಂದವೇ ಓ ಭಾಮಿನಿ ಸಂಭ್ರಮದಲ್ದವೇ ಬಲು ಚಂದವೇ ಏನಿ ಮಹಾನಂದವೇ ಆ ಯಾರಲ್ಲಿ ರಾಜ ನರ್ತಕಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ ನರ್ತಕಿ ಮಹಾಪ್ರಭುಗಳು ಬಹುಮಾನವನ್ನು ಕೊಟ್ಟಿದ್ದಾರೆ, ಬೆಳಗ್ಗೆ ಸ್ವೀಕರಿಸಿ. ದುಷ್ಟನಾದ ಮಹಿಷಾಸುರನ ಸಂಹರಿಸಿದ್ದ ಇಲು ಅಂಬಿಕಾ ದೇವಿ ಅನುಗ್ರಹ ಇರುವಾಗ ಶತ್ರುಗಳು ಹಿನ್ನೆಲವಾದರು. ಅದು ಅಲ್ಲದೆ ನಮ್ಮ ರಾಜ ಪೋಷಗಳು ಸಕಲ ಸೌಭಾಗ್ಯಗಳು ನಮಗೆ ದೊರಕಿತು. ಇನ್ನು ಯಾರ ತೊಂದರೆ ಇಲ್ಲದಂತೆ ಆಯಿತು. ದಿಕ್ಪಾಲಕರಾದ ಗುರುವಾನೇಶ್ವರ ದಿಕ್ಪಾಲಕರೇ, ಈಗ ನಿಮ್ಮ ಕಾರ್ಯ ಹೇಗೆ ನಡೆಯುವುದೆಂದು ತಿಳಿಸಿದ್ದೀರಾ? ಅಮರಾಧಿಪ, ನನ್ನ ಕಾರ್ಯವಂತೂ ಬಲು ಸುಗಂಧವಾಗಿ ನಡೆಯುತ್ತಿದೆ. ಯಜ್ಞಯಾಧಿಕಾರಿಗಳು ಬಹಳ ಚೆನ್ನಾಗಿ ನಡೆಯುತ್ತಿವೆ. ಎಲ್ಲ ಋಷಿಮುನಿಗಳಿಗೂ ದೇವತೆಗಳನ್ನು ಅರ್ಪಿಸುತ್ತಾ ಆನಂದಿತ ಕಾಲ ಕಳೆಯುತ್ತಿದ್ದಾರೆ. ಸಂತೋಷ. ವರ್ಣ, ನಿನ್ನ ಕಾರ್ಯ ಹೇಗೆ ನಡೆಯುವುದು? ಛತ್ರಪತಿ ಕಾಲ ಕಾಲಕ್ಕೂ ಮಳೆಗಳಾಗಿ ಜನರುಂಡುಟ್ಟು ಸುಖವಾಗಿದ್ದಾರೆ. ಅಭಿಷೇಕಗಳು ನಾರಾಯಣ ನಮಸ್ಕರಿಸುವನು. ಮಹೇಂದ್ರ, ನೀನು ಕ್ಷೇಮವೇ? ಕ್ಷೇಮವಲ್ಲದ ಮತ್ತೇನು ನರವೇ? ಸ್ವರ್ಗಾಧಿಪತಿಯಾದ ನನಗೆ ಕ್ಷೇಮವೇ? ಬರುತ್ತದೆ. ಇಷ್ಟರಲ್ಲೇ ಬರುತ್ತದೆ ಕ್ಷಾಮ ಎಂಬ. ಏನಂದ್ರೆ ನನಗೇನಂತ ಕ್ಷಾಮ ಬರುತ್ತದೆ? ವೈರಿ ಎಂಬ ಮಹಾಕ್ಷಾಮ. ಪೂರ್ತಾರೆ, ತಾವು ವಿರೋಧಕ್ಕಾಗಿ ಮಾತನಾಡಬೇಡ. ದಯವಿಟ್ಟು ನಿಧ ಸಂಗತಿಯನ್ನು ತಿಳಿಸು ಪೂರ್ತಾರೆ. ಮಹೇಂದ್ರ, ಇದು ವಿನೋದದ ಸಂಗತಿಯಲ್ಲ, ಕೇಳು. ಭೂಮಂಡಲದಲ್ಲಿ ಶುಂಭರೆಂಬ ಭಯಂಕರ ರಕ್ಕಸರು ಉದಿಸಿ ರುದ್ರ ಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಕಠೋರವಾಗಿ ಸಕಲ ಬ್ರಹ್ಮಾಂಡವನ್ನು ಗೆದ್ದು ಈಗ ಈ ನಿನ್ನ ದೇವಲೋಕಕ್ಕೆ ಲಗ್ಗೆ ಇಡಬೇಕೆಂದು ಬಹು ರೋಷಾವೇಶನಾಗಿ ಯುದ್ಧಕ್ಕೆ ಬರುತ್ತಿದ್ದಾರೆ. ನೀನಿನ್ನು ಯುದ್ಧಕ್ಕೆ ಸಿದ್ಧನಾಗು. ಪೂರ್ತಾರೆ, ಅವರು ಮಹಾಪರಾಕ್ರಮಿಗಳೇ, ಮಹಿಷಾಸುರನಷ್ಟು ಕಠೋರರೇ. ಓಹೋ ಸ್ವರ್ಗಾಧಿಪ, ಆ ಮಹಿಷಾಸುರನಿಗಿಂತ ಮಹಾವರಬಲವುಳ್ಳವರು ಹಾಗೂ ಶಕ್ತಿಶಾಲಿಗಳು. ಶುಂಭನೆಂಬುವನೇ ಅರಸ, ಅವನಿಗೆ ಮಂತ್ರಿ ಎಂದರೆ ಅವನ ಸಹೋದರನಾದ ನಿಶುಂಭನೆಂಬುವನು. ಈಗ ಅವರು ಈ ನಿನ್ನ ವೈಕುಂಠಕ್ಕೆ
ಸ್ವರ್ಗಕ್ಕೆಲ್ಲ ದಾಳಿ ಇಡಲು ಸಂದೇಹವೇ ಇಲ್ಲ. ಅಯ್ಯೋ ಪೂಜಾರೆ, ಅಯ್ಯೋ ಮಹೇ, ಆ ರಾಕ್ಷಸರ ಆರ್ಭಟವನ್ನು ಕೇಳು. ನಾನಿನ್ನು ಬರುತ್ತೇನೆ. ಹುಡುಗಿನ ಭರನಡದ ಭರಸಿಡಿಲೊಡೆದು ಖಾರ್ಜಿಸುತ್ತ ನಿಮಿಷದಿ ಹೊಡೆದು ಪೊಡಿ ಪುಡಿಗೈ ಸಮರದಲ್ಲಿ ಅಮರೇಂದ್ರ ಬಿಡೋ 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 ತಡಿತನದ ಸಡಗರವ ನಡಗಿಸುವೆ ಸಂಧಿಸಿ ಸಮರದಲ್ಲಿ ನೀ ಸರಿಯೇ ಎನಗೆ ಅಮರೇಂದ್ರ ಸುಂಬಾಸುರನೇ ಈ ರಣರಂಗದಲ್ಲಿ ನಿನ್ನ ಸೈನ್ಯವ ಸುಡುವೆ. ಅಧಮ ನೀನೇನೋ ಮೊದಲು ಬಿಡು ನಿನ್ನ ಸ್ವರ್ಗವನ್ನು, ಇಲ್ಲ ಹೋದರೆ ನಿನ್ನ ಮಸ್ತಕವು ಓಡು ಹೊಳೋದೀತು. ಸುಮ್ಮನೆ ಹೊರಡು ರಣ ಹೇಳಿ ದೇವದರಿಗೆ ಜಯ ಕಣಿ, ಪಾಪಗಳಿಗೆ ಜಯವಿಲ್ಲ. ಹಲವುಗಳಿಗೆ ನಿಮ್ಮ ರುಂಡಗಳನ್ನು ಈ ಸರ್ಗಾಧಿಪತಿಯನ್ನು ಗೆಲ್ಲುವುದು ಅಸಂಭವ, ಅಸಾಧ್ಯ. ದೇವೇಂದ್ರ ರುದ್ರನಿಂದ ಭದ್ರ ಮರಗಳನ್ನು ಬರೆದಿರುವ ಈ ಮಹಾದೈತ್ಯನ ಅಸ್ತ್ರಗಳಿಂದ ನಿನ್ನ ಮಸ್ತಕವು ಛತ್ರಚಿತ್ರವಾಗುವುದೆಂಬುದನ್ನು ತಿಳಿದು ಸುಮ್ಮನೆ ಹೊರಡು ರಣ ಹೇಳಿ. ರಕ್ಕಸ ಬೇಗ ಮಿಂಚಿನ ಹರಮರವಾದ ಮಿಂಚಿನಂತೆ ಸಂಚಿಸಿ ಒಂದ ಕಾಲದಲ್ಲಿ ನಿಮ್ಮಂತ ಕಡುವಂತಗರ ಕಾಂಡಗಳನ್ನು ತರದೊಳಿಸುವ ಈ ಮಹಾವಧಾನಿಗರುವಾಗ ನಿನ್ನ ಆಕಾರವೇ ಮಾದ. ಏಲವೋ ದೇವ ಕೊಲ್ಲಿ ದೇವಾಧಮ, ಸಕಲ ಭೂಮಂಡಲಗಳನ್ನೇ ಧಗ ಧಗನೆ ಉರಿಸಿ ನವಗ್ರಹಗಳನ್ನೇ ಪದಪಡಲೆ ಪುಡಿ ಮಾಡಿ ಜಗ ಜಗನೆ ಜ್ವಲಿಪ ಜ್ವಾಲೆಗಳಿಂದ ದೇವಲೋಕವನ್ನೇ ಸುಟ್ಟು ಭಸ್ಮ ಮಾಡುವ ಈ ಭಯಂಕರ ತ್ರಿಲೋಕ ಭೀಕರ ಅಗ್ರಶೂರ ಶುಂಭನೆದುರು ಅಧಮ ಯುದ್ಧ ಮಾಡುವೆಯಾ ಮಧಾಂಧ? ನಾನು ಅಪ್ಪರಿಸಿ ಬಪ್ಪಿರುವುದು ಎಪ್ಪರಿಯಂತದ್ದು ಅದ್ಭುತ ಅಸ್ತ್ರಗಳನ್ನು ಕೈಯಲ್ಲಿ ಹಿಡಿದರೆ ಹೊರಹೋರಾದಿಗಳೇ ಚರ್ಚರಿತರಾಗಿರುವಾಗ ನಿನ್ನಂತವನು ನನಗೆ ಲೆಕ್ಕವೇ ಮಧಾಂಧ? ಸಿದ್ಧನಾಗುತ್ತವೆ ಆಗಲಿ. ಬರುವಣ ಮಾತುಗಳನ್ನು ಅಪ್ಪರಿಸಿ ಬಪ್ಪಿದರೆ ಇಲ್ಲಿ ಬೆದರುವುದು ಯಾರು? ಇದಕ್ಕೆ ಸಿದ್ಧನಾಗು ಮಧಾಂಧ. ಸಿದ್ಧನಾಗು ಸಿದ್ಧನಾಗು.
ಈ ಪೆದ್ದನಿಗೆ ಮಲ್ಲ ಯುದ್ಧವಂತೆ ಮಲ್ಲ ಯುದ್ಧ. ಸರಿ, ಸಿದ್ಧನಾಗು. ಸರಿ ಸಿದ್ಧನಾಗು. ತೋರಿಸುತ್ತೇನೆ ಈ ಕೈ ಚಳಕ. ರಣ ಹೇಳಿ ಪ್ರಚಂಡನಂತೆ ಯುದ್ಧಕ್ಕೆ ನಿಂತು ಷಂಡನಂತೆ ಪಲಾಯನವಾದ ಈ ಹೇಡಿಯು ಸ್ವರ್ಗಾಧಿಪತಿಯಂತೆ ಸ್ವರ್ಗಾಧಿಪತಿ. ಸದಾ ಹೆಣ್ಣುಗಳ ತೋಳ್ತೆಕ್ಕೆಯಲ್ಲಿ ಹೋಲಾಡಿ ಮೆರೆದಾಡಿದ ದಂಡ ಪಿಂಡದ ಉಂಡಾಡಿ ಆದ ಈ ಭಂಡ ದೇವೇಂದ್ರನಿಗೆ ಯುದ್ಧವಂತೆ ಯುದ್ಧ. ಸಹೋದರ ಅಣ್ಣ, ಈ ನೀಚನು ನಮಗೆ ಹೆದರಿ ಪಲಾಯನವಾದನು. ಇನ್ನು ಈ ಸ್ವರ್ಗವು ನಮ್ಮದೇ ಆಯಿತು. ಸ್ವರ್ಗಾಧಿಪತಿಗಳೇ ನಾವು. ಅಣ್ಣ, ಈ ಬಡ ದೇವತೆಗಳು ಹೇಳಿದ ಆಳುಗಳಂತೆ ಕಾರ್ಯ ಸಾಧಿಸಲೇಬೇಕು. ಆದರೆ ಇನ್ನು ಮಕ್ಕಳು ಎಲ್ಲ ಹೋದ್ರಲ್ಲೋ. ಅಷ್ಟೇ ತಾನೇ ಸಹೋದರ. ಅಣ್ಣ, ಈಗ ನೋಡುತ್ತಿರು. ಬಡ ದೇವತೆಗಳಿರ ನೀವಾಗಿಯೇ ಬಂದು ನನ್ನ ಮುಂದೆ ನಿಲ್ಲುವಿರೋ ಅಥವಾ ನಾನು ಬರಬೇಕು? ದೈತೇಂದ್ರ ಏನಪ್ಪ? ಏ ಬಡ ದೇವೇಂದ್ರ, ನೀನು ನನ್ನ ಅರಮನೆಯಾಳಾಗಿರಬೇಕು. ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಮಾತಾಜ್ಞೆ ದೈತೇಂದ್ರ. ನೀನು ನಾನು ಹೇಳಿದ ಕಡೆ ಗಾಳಿ ಬೀಸಬೇಕು. ಏ ವಾಯು, ನೀನು ನಾನು ಹೇಳಿದ ಕಡೆಗೆ ಗಾಳಿ ಬೀಸಬೇಕು. ಅಗ್ನಿ, ನೀನು ನನ್ನ ಆಜ್ಞೆಯಂತೆ ಉರಿಯಬೇಕು. ಸಹೋದರ, ಸಹೋದರ, ಅಣ್ಣ, ದೇವಲೋಕವನ್ನು ಜಯಿಸಿ ಅಮರಾಧಿಪತಿಗಳು ನಾವೇ ಆದೆವು. ಇಲ್ಲಿರುವ ಐಶ್ವರ್ಯ ವಸ್ತುಗಳು ನಮ್ಮವೇ ಆದವು. ಹೌದು. ಇನ್ನು ನಮ್ಮನ್ನೆದುರಿಸಿ ನಿಲ್ಲುವವರು ಈ ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲ. ಹೌದಣ್ಣ, ಇನ್ನು ನಮ್ಮನ್ನೆದುರಿಸಿ ನಿಲ್ಲುವ ಧೀರರು ಈ ಭೂಮಂಡಲದಲ್ಲಾಗಲಿ ದೇವಲೋಕದಲ್ಲಾಗಲಿ ಯಾರೂ ಇಲ್ಲ. ಆದರೂ ನನಗೆ ಸಮಾಧಾನವಿಲ್ಲಣ್ಣ. ಏಕೆ ಏಕೆ ಸಹೋದರ, ಏಕೆ ಪ್ರಲಾಪ ಹೇಳು? ಅಣ್ಣ, ಆ ಬ್ರಹ್ಮ ಸೃಷ್ಟಿಯು ನಮ್ಮ ಕೈಯಲ್ಲಿ ಇರಬೇಕು. ನಮ್ಮ ಕೈಯಲ್ಲಿ? ವೈಕುಂಠವು ನಮ್ಮ ಕಾಲಡಿಯಲ್ಲಿ ಬಿದ್ದಿರಬೇಕು. ನಮ್ಮ ಕಾಲಡಿಯಲ್ಲಿ? ಕೈಲಾಸಪತಿ ಶಂಕರನು ನಮಗೆ ಜ್ಞಾತಿಯಾಗಿರಬೇಕು. ಅಲ ಬ್ರಹ್ಮದೇವನು ನನ್ನ ಆಜ್ಞೆಯಂತೆ ಸೃಷ್ಟಿ ಕಾರ್ಯ ಮಾಡಬೇಕು. ಆ ಕಪಟಿ ವಿಷ್ಣುವನ್ನು ವೈಕುಂಠದಿಂದ ಓಡಿಸಬೇಕು. ಅಣ್ಣ, ಆ ಕೈಲಾಸಪತಿ ಶಂಕರನು ನಮಗೆ ಜ್ಞಾತಿಯಾಗಿರಬೇಕು. ಇದೇ ನನ್ನ ಮಹದಾಸೆ. ಇದಕ್ಕೆ ನಿನ್ನ ನಿಶ್ಚಯ ಏನಣ್ಣ? ಏನು? ತ್ರಿಲೋಕಗಳೇ? ಹೌದು. ಆ ತ್ರಿಮೂರ್ತಿಗಳನ್ನು ಜಯಿಸಿದ್ದೆ ಆದರೆ ನಮಗೆದುರು ನಿಲ್ಲುವವರು ಈ ಚತುರ್ದಶ ಭುವನಗಳಲ್ಲಿ ಯಾರು ಇಲ್ಲದಂತಾಗುವುದು. ಇನ್ನು ಸಹೋದರ, ತ್ರಿಲೋಕಾಧಿಪತಿಗಳೇ ನಾವು, ಮೂಲೋಕ ಭೀಕರರು ನಾವು, ನಾವೇ ರಕ್ಷಕರು, ನಾವೇ ಶಿಕ್ಷಕರು. ಬಡತವನು ಬ್ರಹ್ಮಲೋಕಕ್ಕೆ. ಅಣ್ಣ, ಸಹೋದರ, ನಾನು ಹೋಗಿ ಆ ಬ್ರಹ್ಮನನ್ನು ಸತ್ಯ ಲೋಕದಿಂದ ಹೊಡೆದೋಡಿಸುತ್ತೇನೆ. ಇಡೀ ಬ್ರಹ್ಮಾಂಡವನ್ನೇ ಜಯಿಸುತ್ತೇನೆ. ನೀನು ನನ್ನನ್ನು ಆಶೀರ್ವದಿಸಣ್ಣ. ಸರಿ, ನಿನ್ನಿಚ್ಛೆಯಂತೆ ಆಗಲಿ. ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಹೋಗೋ, ನಿನಗೆ ಅಖಂಡ ವಿಜಯವಾಗಲಿ.
ಕರಯೊಳಗೆ ಕಡಿ ಕರಯೊಳಗೆ ಕಡಿ ನಾರಾಯಣ ಹರಿ ನಮೋ ನಮೋ ಹರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿ ನಮೋ ನಮೋ ನಾರಾಯಣ ನಾರಾಯಣ ಪಂಕಜ ನಯನ ಪನ್ನಗ ಶಯನ ಪಂಕಜ ನಯನ ಪನ್ನಗ ಶಯನ ಶಂಕರ ವಿನುತ ವಿಹಾರಿ ನಮೋ ನಮೋ ಶಂಕರ ವಿನುತ ವಿಹಾರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿ ನಮೋ 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 ಹರಿ ನಮೋ ನಮೋ ನಾರಾಯಣ ನಾರಾಯಣ ನಾರಾಯಣ. ಅಬ್ಬಾ, ಎಂತಹ ಕಠೋರ ರಕ್ಕಸರಿವರು! ಇವರ ಗರ್ಜನೆಗೆ ದೇವತರ ಪಿಂಡಗಳೇ ತತ್ತರಿಸುತ್ತಿವೆ. ಶಿವ ಶಿವ, ಇನ್ನು ತ್ರಿಮೂರ್ತಿಗಳಿಗೆ ಅನಾರ್ಥ ತಪ್ಪಿದ್ದಲ್ಲ. ಈಗಾಗಲೇ ಆ ಶುಂಭನು ಇಂದ್ರ ವಾಯು ವರ್ಣಾದಿಗಳನ್ನು ಸದೆಬಿಡಿದು ತನ್ನ ಅಡಿಯಾಳುಗಳನ್ನು ಆಯಿಸಿಕೊಂಡನು. ಸೂರ್ಯ ಚಂದ್ರರು ಇವರೇ ಆಗಿ ಸಂಚರಿಸುತ್ತಿದ್ದಾರೆ. ಆದರೆ ಅಲ್ಲಿಗೂ ತೃಪ್ತಿಯಾಗದೆ ಈ ಪಾತಕಿಗಳು ತ್ರಿಲೋಕಗಳಿಗೆ ದಾರಿಟ್ಟಿದ್ದಾರಲ್ಲ, ಇದಕ್ಕೇನು ಮಾಡುವುದು? ಇರಲಿ, ನಾನೀಗ ಆ ವೈಕುಂಠಕ್ಕೆ ಹೋಗಿ ನಾರಾಯಣನಿಗೆ ಈ ವಿಷಯವನ್ನು ತಿಳಿಸಿ ಮುಂದಿನ ವಿಪತ್ತನ್ನು ತಡೆಯಲು ಪ್ರಯತ್ನಿಸುತ್ತೇನೆ. ನಾರಾಯಣ. ಪಂಕಜ ನಯನ ಪನ್ನಗ ಶಯನ ಪಂಕಜ ನಯನ ಪನ್ನಗ ಶಯನ ಶಂಕರ ವಿನುತ ವಿಹಾರಿ ನಮೋ ನಮೋ ಶಂಕರ ವಿನುತ ವಿಹಾರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿ ನಮೋ 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 ಹರಿ ನಮೋ ನಮೋ ನಾರಾಯಣ ನಾರಾಯಣ ನಾರಾಯಣ. ಹರಿ ನಾರಾಯಣ ದುರಿತ ನಿವಾರಣ ಹರಿ ನಾರಾಯಣ ದುರಿತ ನಿವಾರಣ ಅರಸುರಾದಿ ಕರುಣ ನಾರಾಯಣ ಹರಿ ನಾರಾಯಣ. ಪರ ಪರಮೇಶ ಪಾಪ ವಿನಾಶ ಪರ ಪರಮೇಶ ಪಾಪ ವಿನಾಶ ಕಾಣದೆ ಬಳಲಿದೆನ ನಾರಾಯಣ ಹರಿ ನಾರಾಯಣ. ನನ್ನ ಸೃಷ್ಟಿಯಲ್ಲಿ ಆಗಾಗ ಮಹಾದುಷ್ಟರು ಉದಿಸಿ ಮಹಾಪ್ರಹದದ ಭಯಂಕರ ಬಿರುಗಾಳಿಯನ್ನು ಭೂಮಂಡಲಾದ್ಯಂತ ಎಬ್ಬಿಸಿ ಕೊನೆಗೆ ಅವನತಿ ಓದುವ ತೆರೆದಿ ನಾಶವಾಗುತ್ತಾರೆ. ಹಿಂದೆ ಮಹಿಷಾಸುರನೆಂಬ ರಾಕ್ಷಸನು ಹುಟ್ಟಿ ತ್ರಿಮೂರ್ತಿಗಳಾದಿಯಾಗಿ ದೇವಾನುದೇವತೆಗಳೇ ಬಹು ಕಷ್ಟಪಟ್ಟು ಕಡೆಗೆ ಆ ಜಗನ್ಮಾತೆಯ ಅಸ್ತ್ರದಿಂದ ಆ ದುಷ್ಟನು ಸಂಹಾರವಾದನು. ದೇವತೆಗಳು ಇದರಿಂದ ಚೇತರಿಸಿಕೊಳ್ಳುತ್ತಿರುವಾಗಲೇ ಈಗ ಅವನಿಗಿಂತ ಮಹಾಬಲವುಳ್ಳವರು ದುಷ್ಟರೂ ಆದ ಶುಂಭಾನಿಶುಂಭರು ಇಂದ್ರಾದಿಸುರ ದಿಕ್ಪಾಲಕರನ್ನೇ ಜಯಿಸಿದ್ದಾರೆ. ಈಗ ನಮಗೂ ಆತಂಕ ತಪ್ಪಿದ್ದಲ್ಲ. ಇದೇನು ಚಕ್ರವರ್ತಿಗಳಿಗೆ ಇದೇನು ಭಯಂಕರ ರಾಕ್ಷಸ ಕೇಳಿ ಬರ್ತಿದಂತೆ
ಎಂಬಂತೆ ಕಾಣುತ್ತಿದೆ. ಬ್ರಹ್ಮೇಂದ್ರನಿಗೆ ಈ ದೈತ್ಯೇಂದ್ರನ ಪ್ರಣಾಮಗಳು. ಓಹೋ ನಿಶುಂಭಾಸುರ, ಏನಿದು? ಯಾವ ಕಡೆ ನಿನ್ನ ಪಯಣ? ಬ್ರಹ್ಮಲೋಕಕ್ಕೆ ಬಂದೆನು ಬ್ರಹ್ಮದೇವ. ಕುಳಿತುಕೋ ನಿಶುಂಭಾಸುರ, ಅದೇನು ವಿಚಾರ ವಿವರವಾಗಿ ತಿಳಿಸು. ತಿಳಿಸುವುದಿನ್ನೇನು ಬ್ರಹ್ಮೇಂದ್ರ, ನೀನು ಸೃಷ್ಟಿ ಕಾರ್ಯ ಮಾಡಿ ಮಾಡಿ ಬಹಳ ಬೇಸತ್ತಿರುವೆ. ಆದರಲ್ಲೂ ನನ್ನನ್ನು ಸೃಷ್ಟಿಸಿ ಶತಮೂರ್ಖ ನೀನಾದೆ. ಈಗ ನಿನ್ನ ಸೃಷ್ಟಿಯನ್ನೇ ಲಯ ಮಾಡುವ ಶಕ್ತಿ ನನ್ನಲ್ಲಿದೆ. ಆದ್ದರಿಂದ ಈ ಸ್ಥಾನಕ್ಕೆ ಅರ್ಹನಲ್ಲ. ಮರು ಮಾತನಾಡದೆ ಬ್ರಹ್ಮಲೋಕವನ್ನು ಬಿಟ್ಟು ತೊಲಗು. ಏನು ನಿಶುಂಭಾಸುರ, ನಾನು ನಿನ್ನಾಜ್ಞೆಯಂತಿರಬೇಕು, ಈ ಸತ್ಯಲೋಕವನ್ನು ಬಿಡಬೇಕೆ? ಹೌದು, ನೀನು ನನ್ನ ಆಜ್ಞೆಯನ್ನು ಪಾಲಿಸಲೇಬೇಕು. ಏ ನಿಶುಂಭಾಸುರ, ನಿನ್ನ ಬುದ್ಧಿಗೆ ಅಜ್ಞಾನ ಎಂಬ ಮುಂಜು ಮುಸುಕಿ ಮಾಯೆಯಿಂದ ಈ ರೀತಿ ಆಡುತ್ತಿರುವೆಯಾ? ಸುಮ್ಮನೆ ಹಿಂದಿರುಗಿ ವಿಶಾಖ ದೀಪವನ್ನು ಆಡು. ಮೂಲೋಕದೊಡೆಯನಾಗಂಬ ದುರಾಸೆಗೊಳಗಾಗಬೇಡ. ಬ್ರಹ್ಮದೇವ, ಸಾಕು ಮಾಡು ನಿನ್ನ ವೇದಾಂತವನ್ನು. ಸುಮ್ಮನೆ ನನ್ನ ಆಜ್ಞೆಯಂತೆ ನಡುವೆಯೋ ಇಲ್ಲ ಈ ನನ್ನ ಗದೆಯಿಂದ? ಆಗಲಿ ನಿಶುಂಭಾಸುರ, ನಿನ್ನ ಇಚ್ಛೆಯಂತೆ ಆಗಲಿ. ಆದರೆ ಒಂದು ವಿಚಾರ, ಇಲ್ಲಿಂದ ನಿಮ್ಮ ಅಂತ್ಯ ಆರಂಭ. ನಿಮ್ಮ ಪ್ರಾಣಕ್ಕೆ ಮೃತ್ಯು ಹತ್ತಿರವಾಗುತ್ತದೆ. ನಿಮ್ಮ ಮರಣವು ನಡೆಯುವ ಕಾಲ ಸಹಿತವಾಗಿದೆ. ನಾನಿನ್ನು ಹೊರಡುತ್ತೇನೆ. ಮೃತ್ಯು? ನಾನೇ ಮೃತ್ಯುವಿಗೆ ಮೃತ್ಯು ಆಗಿರುವಾಗ ಈ ಸೃಷ್ಟಿಕರ್ತನು ಬೆದರು ಬಡ ಬಡಿಕೆಗೆ ಬೆದರು ನಾನೇನು ಸಾಮಾನ್ಯದನೇ? ಆಟ ತೊಟ್ಟು ಕದನಕ್ಕೆ ಕಾಲಿಟ್ಟರೆ ಕಟಾನು ಗಡಿಗಳೇ ಜನರೇ ಚದುರಿ ಬೀಳಬೇಕು. ಈಗ ಈ ಬ್ರಹ್ಮನನ್ನು ಜಯಿಸಿ ಸ್ವರ್ಗ ಸತ್ಯ ಲೋಕಾಧಿಪತಿಗಳು ನಾವೇ ಆದೆವು. ಇನ್ನುಳಿದಿರುವುದು ಆ ವೈಕುಂಠದ ಕ್ಷೀರ ಸಾಗರ. ಬಲ ಬಲ ಬಳಿಗೆ ಸಂಕರದ ಸಿಂಹನಿಗೆ ಜೈ ಕುರಿತ ಜಿಂಕರಿತ ಬಲ 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 ಬಳಿಗೆ ಸಂಕರದ ಸಿಂಹನಿಗೆ ಜೈ ಕುರಿತ ಜಿಂಕರಿತ ಬಲ.
ಮೆರೆವೆನು ನಾ ಧರೆಯೊಳಗೆ ಜಯಿಸಿ ಮೆರೆವೆನು ನಾ ತುರದೊಳು ಸುರರನು ತರತನ ನಡುಗಿ ಮರದಲ್ಲಿ ಗೆಳೆಯುವೆನ ಜಯಿಸಿ ಮೆರೆವೆನು ನಾ ಧರೆಯೊಳಗೆ ಜಯಿಸಿ ಮೆರೆವೆನು ನಾ ಸಹೋದರ ಅಣ್ಣ ಇಂದ್ರ ಬ್ರಹ್ಮರನ್ನು ಜಯಿಸಿ ಸ್ವರ್ಗ ಸತ್ಯ ಲೋಕಾಧಿಪತಿಗಳು ನಾವೇ ಆದೆವು. ಇನ್ನುಳಿದಿರುವುದು ಆ ವೈಕುಂಠ. ಹೌದಣ್ಣ, ಆ ದಾನವ ದ್ರೋಹಿಯಾದ ನಾರಾಯಣನೊಬ್ಬನನ್ನು ಜಯಿಸಿದ್ದೆ. ಆದರೆ ಇನ್ನು ನಮ್ಮನ್ನೆದುರಿಸಿ ನಿಲ್ಲುವ ಧೀರರು ಯಾರು ಇಲ್ಲದಂತಾಗುವುದು. ಆದರೆ ಆ ಮಾಯಾವಿಯಾದ ವಿಷ್ಣುವನ್ನು ಜಯಿಸುವುದು ಸ್ವಲ್ಪ ಚಡವೆನಿಸಬಹುದು. ಸಹೋದರ, ಅಣ್ಣ, ನನ್ನ ಹೆಜ್ಜೆಯ ಸಪ್ಪಳಕ್ಕೆ ಬ್ರಹ್ಮಾಂಡವೇ ಬೆದರಿ ಬೆಚ್ಚು ಬೀಳುತ್ತಿರುವಾಗ ಆ ನರಿ ಎಂಬ ಹರಿಯು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನೇನಾದರೂ ತಲೆ ತಪ್ಪಿಸಿಕೊಂಡರೆ ಆ ವೈಕುಂಠವನ್ನೇ ಕಲಭರಿಸಿ ನವಗ್ರಹಗಳನ್ನು ಪಾಠಪಠನೆ ಸೇರಿಸಿ ಸಕಲ ದಿಗ್ಘಟಗಳನ್ನು ಪಾಠಪಠನೆ ಉದುರಿಸಿ ಅವನೆಲ್ಲಿದ್ದರೂ ಹಿಡಿದು ಅವನ ಶರೀರವನ್ನು ಸೀಳಿ ಕ್ಷೀರ ಸಾಗರವನ್ನು ರಕ್ತ ಸಾಗರವನ್ನಾಗಿ ಮಾಡುವೆ. ಒಡೆರತವನೋ ವೈಕುಂಠಕ್ಕೆ. ನಾಳೆ ಅಣ್ಣ ಹೋಗೋಣ. ಶಕ್ತಿಯುತ ಶುಂಭನ ಪದಕದರಿ ಹೋಗಿದ ಚಕ್ರವಾಣಿಯ ಬೆಳೆದು ಭಕ್ತವನ ಗೆಲ್ಲೆ.